ಯೋಜನೆ ಕೈ ಬಿಡೋಕೆ ಮಾಜಿ ಪ್ರಧಾನಿ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳಲು 4 ರಿಂದ 5 ದಿನ ಗಡುವು ನೀಡಿದ ಎಚ್ಡಿಡಿ. ಇನ್ನು ಡೆಡ್ಲೈನ್ ಒಳಗೆ ನಿರ್ಧಾರ ಪ್ರಕಟವಾಗದಿದ್ದಲ್ಲಿ ಬಿಡದಿ ಯೋಜನೆಯನ್ನ ಕೈ ಬಿಡೋಕೆ ಮಾಜಿ ಪ್ರಧಾನಿ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳಲು 4 ರಿಂದ 5 ದಿನ ಗಡುವು ನೀಡಿದ ಎಚ್ಡಿ ದೇವೇಗೌಡರು. ಇನ್ನು ಡೆಡ್ಲೈನ್ ಒಳಗೆ ನಿರ್ಧಾರ ಪ್ರಕಟವಾಗದಿದ್ದಲ್ಲಿ ಮುಂದಿನ ತೀರ್ಮಾನ ತೆಗೆದುಕೊಳ್ತೀವಿ, ಆಮೇಲೆ ಏನ್ ಮಾಡಬೇಕೆಂದು ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳಿ ದೇವೇಗೌಡರು ಹೇಳಿದ್ದಾರೆ. ಯೋಜನೆ ಪರವಾಗಿರುವ ರೈತರದ್ದು 17 ಎಕರೆ ಭೂಮಿ ಇದೆ, ಅವರು ದುಡ್ಡು ಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದ ಎಚ್ಡಿ ದೇವೇಗೌಡರು. ಇನ್ನು ಬೆಂಗಳೂರಿನಲ್ಲಿ ಬಿಡದಿ ರೈತರಿಗೆ ಬೆಂಬಲಿಸಿದ್ದಾರೆ. ಇನ್ನು ಗುಡುಗಿದ ಮಾಜಿ ಪ್ರಧಾನಿ, ಸರ್ಕಾರ ಹಣ ಕೊಟ್ಟಿದೆ, ನಾನ್ಯಾಕೆ ಬೇಡ ಅನ್ನಲಿ, ಹೀಗಂತ ಎಚ್ಡಿ ದೇವೇಗೌಡರು ಹೇಳಿರುವಂತದ್ದು. ಇನ್ನು ಈಗಾಗಲೇ ಎಚ್ಡಿ ದೇವೇಗೌಡರು ಬಿಡದಿ ಪಡಿದಾಟದಲ್ಲಿಯೂ ಕೂಡ ಮಾತನಾಡಿದ್ದಾರೆ. ಇನ್ನು ಬಿಡದಿ ಯೋಜನೆ ಕೈ ಬಿಡೋಕೆ ಮಾಜಿ ಪ್ರಧಾನಿ ಅವರು ಡೆಡ್ಲೈನ್ ಅನ್ನ ಕೊಟ್ಟಿರುವಂತದ್ದು ಸರ್ಕಾರಕ್ಕೆ. ಈಗ ಯೋಜನೆ ಪರವಾಗಿರುವ ರೈತರದ್ದು 17 ಎಕರೆ ಭೂಮಿ ಇದೆ. 500 ಎಕರೆ ಅಕ್ವೈರ್ ಮಾಡಿದ್ರಿ. ಅಲ್ಲಿ ಯಾರೋ ಒಬ್ಬರು ರೈತರು ನಿನ್ನೆ ಆರ್ಗ್ಯೂ ಮಾಡ್ತಾ ಇದ್ರು, ನಮಗೆ ದುಡ್ಡು ಕೊಡಿ ಅಂತ. ನಾವು ಒಪ್ಪಿಗೆ ಕೊಟ್ಟಿದ್ದೀವಿ, ಕೊಡಿ, ನಮ್ದು ತಕರಾರಿಲ್ಲ. ಆ ಹಳ್ಳಿಯ ರೈತರಿಗೆ ಸೇರಿರೋದು 17 ಎಕರೆ. ಅವರು ಬೆಂಗಳೂರಲ್ಲಿದ್ದಾರೆ. ಅವರು 40% ಊರು ಬಿಟ್ಟು ಬಂದಿದ್ದಾರೆ. ಬಡ ರೈತರು 60,000 ಲೀಟರ್ ಹಾಲು ಕರೆದು ಒಂದು ತನ್ನ ತಿನ್ನೋರಿದ್ದಾರಲ್ಲ, ಅವರ ಹೊಟ್ಟೆ ಮೇಲೆ ಹೊಡಿಬೇಡಿ. ನಾನು ಈ ಕಾಗದದಲ್ಲಿ ಹೇಳಿದ್ದೇನೆ, ನಾನು ಧರಣ ಕೂರ್ತೇನೆ, ನೀವು ಮುಂದುವರೆದ್ರಿ ಅಂತ ಹೇಳಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಧರಣ ಕೂರ್ತೀನಿ ಅಂತಲೂ ಬರೆದಿದ್ದೆ. ನಾನು ಅಪೀಲ್ ಮಾಡ್ತಾ ಇದ್ದೇನೆ, ನನ್ನನ್ನು ಸನ್ನಿವೇಶಕ್ಕೆ ದೂಡಬೇಡಿ. ಇವತ್ತೇನು ರೈತರ ಮೇಲೆ ಎಫ್ಐ ಹಾಕಿದರೆ ಅದನ್ನು ಮತ್ತೆ ಮುಂದುವರಿಸ್ತೇನೆ. ಆ ಒಂದು ಘಟನೆಗೆ ಸಂಬಂಧಪಟ್ಟಂತ ಏನು ಅಪರಾಧಗಳಿದ್ದಾರೆ ಅವ್ರಿಗೆ ನೀವು ಶಿಕ್ಷೆ ಕೊಡೋದಕ್ಕೆ ಬದಲಾಗಿ ನಿನ್ನೆ ನಡೆದಂತಹ ಒಂದು ಪ್ರಚೋದನೆ ರೆವಿನ್ಯೂ